ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ. ಏನೇನ್ ಹೇಳ್ತೀರಿ? ಕತೆ ಹೇಳೋದು, ಆಮೇಲೆ ಯಾವ್ದಾದ್ರು ಒಂದು ಚಿತ್ರ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕತೆ ಹೇಳೋದು, ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು. ತ್ರಿಭುಜ, ವೃತ್ತ, ಚೌಕ. 797, 999, 546. 37 ಸೆಕೆಂಡ್ ಆದ್ಮೇಲೆ ಕಳಿಸ್ಬೇಕು. ಅದಾದ್ಮೇಲೆ 36. 432 ಚಿಕ್ಕದು 526ಕ್ಕಿಂತ 8. 14. ಬೆಕ್ಕು ನೋಡಿ ಖುಷಿ ಪಡ್ತದೆ. ಇಲ್ಲಿ ಹಲವು ಕುಟುಂಬಗಳು ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದೆ. ಏನಾದ್ರೂ ಉತ್ತರ ಹೇಳಿದ್ರೆ ನೀನ್ ಪ್ರಶ್ನೆ ಮಾಡ್ತೀಯಾ? ನಾನು ನಿನ್ನೆ ಬೆಂಗಳೂರು ಹೋಗಿದ್ದೆ. ನಿನ್ನೆ ಎಲ್ಲಿ ಹೋಗಿದ್ರಿ? ರವಿ, ರಥ, ರಸ, ಹಂಗೆ ಹುಡುಗಿ ಓಡ್ತಾ 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 ಒಂದು ಅಡ್ಡಾರು ಬಿದ್ದೋಗ್ತಾಳೆ. ಋಷಿ ನುಡಿಯಲು ಬೇಡ ಅಂದ್ರೆ ನಾವು ಯಾಕೆ ಸುಳ್ಳಿರ್ಬೇಕು ಅಂತ. ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರೆ ನಾವು ಯಾರನ್ನು ನೋಡಿ ಅಸಹ್ಯ ಪಡಬಾರದು. ಪಕ್ಷಿಗಳಲ್ಲಿ ಹಲವಾರು ಪಕ್ಷಿಗಳಿವೆ. ಯಾವ್ಯಾವ? ನವಿಲು, ಕೋಗಿಲೆ, ಬಾತುಕೋಳಿ. ದೊಡ್ಡ ಪ್ರಮಾಣದ ನಕ್ಷೆ ಅಂದ್ರೆ ಚಿಕ್ಕ ಪ್ರದೇಶವನ್ನು ದೊಡ್ಡದಾಗಿ ತೋರಿಸಿರೋದು. ಸರ್, ಇಲ್ಲಿ 5 ಮೂಲಾಂಶಗಳಿರ್ತವೆ. ಸರ್ ಮೊದಲನೇದು ಸರ್ ಶೀರ್ಷಿಕೆ ಅಂದ್ರೆ ಇದು ಬಿಳಿ ಬಣ್ಣವು ಹಿಮಾವೃತ ಪ್ರದೇಶವನ್ನು ತೋರಿಸುತ್ತೆ. ಇದು ನಮ್ಮ ಊರಿನ ನಕ್ಷೆ. ಮಹಡಿಗೆ ಆಯತದ ಸಿಂಬಲ್ ಕೊಟ್ಟಿದ್ದೀನಿ. ಇದು ಏಷ್ಯಾ ಖಂಡದ್ದು ಪ್ರಪಂಚದಲ್ಲಿ ದೊಡ್ಡ ಖಂಡ. ವಾಲುವಿಕೆ ತೋರಿಸುತ್ತದೆ. ಗೋಳ. ನಾವು ನಮ್ಮ ಊರಿಗೆ ಗಾಣಾಳು ಎಂಬ ಹೆಸರು ಹೇಗೆ ಬಂತು ಎಂದರೆ ಹಿಂದಿನ ಕಾಲದಲ್ಲಿ ಗಾಣವನ್ನು ಹಾಕುತ್ತಿದ್ದರು. ತಲೆಮಾರಿನ ವಂಶವೃಕ್ಷ ಬರೆದಿದ್ದೇನೆ. 4ನೇ ತಲೆಮಾರಿನವರು ಪಟೇಲ್, ಕುಂಟೇಗೌಡ ಮತ್ತು ಇದು ಯಾವ ಕಾಲದಿಂದ ಇದೆ ಅಂತಾನು ನಾವು ತಿಳ್ಕೋಬಹುದು. ಈ ನಾಣ್ಯಗಳಿಂದ ಅದು ಯಾವ ಕಾಲಾವಧಿಯಲ್ಲಿ ಬಳಸ್ತಿದ್ರು ಅಂತ ಗೊತ್ತಾಗುತ್ತೆ. ಮತ್ತೆ ಅವರು ಯಾವ ಭಾಷೆ ಮಾತಾಡ್ತಿದ್ರು, ಏನ್
ಬಲೂನ್ ವೈಬ್ರೇಷನ್ ಆದಾಗ ಈ ಗಾಳಿ ಇರುತ್ತಲ್ಲ, ಗಾಳಿ ಮುಖಾಂತರ ಹೋಗಿ ಗಾಳಿ ವೈಬ್ರೇಷನ್ ಆಗಿ ಕಿವಿಗೆ ಬರುತ್ತೆ. ಕಿವಿ ಟಮಟೆ ವೈಬ್ರೇಷನ್ ಆಗುತ್ತೆ. ಟಮಟೆ ವೈಬ್ರೇಷನ್ ಆದಾಗ ನಮ್ ಕಿವಿಗೆ ಕೇಳಿಸುತ್ತೆ.